ಜೋರಾಗಿ ನಾವು ಕುಂದಗೋಳ ತಾಲೂಕು ಹಿರೇಗುಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದ ಹೋರಾಟ ಕೈಗೊಂಡೇವ್ರಿ. ರೈತರೆಲ್ಲರೂ ಕೂಡ್ಕೊಂಡು ರೈತರ ಒಕ್ಕೂಟದಿಂದ ಹೋರಾಟ ಇದೆ. ಈಗ ನಮ್ಮದು ಏನು ಬೇಡಿಕೆ ಅಂದರೆ 2016 ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕಟ್ಕೊತ ಬಂದೇವು ನಾವು. ನಮ್ಮ ಫಸಲ್ ಬಿಮಾ ಯೋಜನೆ ಒಳಗೆ ಹಿಂಕಟ್ಟಿನ ಕ್ರಾಪಿಗೆ ಯಾವುದೋ ಇವತ್ತಿಗೆ ಬೆಳೆ ಕಂಡಿಲ್ಲ. ನಾವು ಹೋರಾಟ ಮಾಡಿ 3 ವರ್ಷ ಹಿಂಗದ್ದು ಪಂಗದ್ದು ತೊಗೊಂಡಿವಿ. ನಾವು ಎಲ್ಲ DCFC ಮುಂದೆ ತಹಸೀಲ್ದಾರ್ ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡಿ ಈ 3 ವರ್ಷದಿಂದ ಅಂತ ಯಾವ ಬೆಳೆ ರೈತರ ಖಾತೆಗೆ ಹಾಕಿಲ್ಲ ರೀ. ಇದು ಒಂದೇದ್ದು. ಹಿಂಕಟ್ಟಿನ ಪೀಕ್ ಅಂತ ಕಡ್ಲಿ, ಜೋಳ, ಕುಸಿಬಿ ಪ್ರತಿ ವರ್ಷವೂ ಬೆಳೆ ಕಟ್ತೀವಿ. 8 ವರ್ಷ ಆದರೂ ಒಟ್ಟ ಬೆಳೆ ಕಂಡಿಲ್ಲ ನಾವು. ಅದಕ್ಕೆ ಆ ಪೀಕಿಂಗ್ ಈ ಪೀಕಿಂಗ್ ಅಂತ ಕಾರಣ ಹೇಳ್ಕೊತ ಬರ್ತಾರೆ ರೀ. ಹೊಳ್ಳಿ ಮತ್ತು ಬೆಳೆದಂಥ ಬೆಳೆ ಖರೀದಿ ಕೇಂದ್ರಕ್ಕೆ ತೊಗೊಂಡು ಸರಿಯಾಗಿ ತೊಗೊಳಂಗಿಲ್ಲ. ಖರೀದಿ ಕೇಂದ್ರದ ಕ್ವಾಲಿಟಿ ಟೆಸ್ಟ್ ಮಾಡೋರು ಯಾರಪ್ಪ? ನಾವು ಅದನ್ನು ಕೇಳಕ್ಕೆ ಬಂದೇವ್ರಿ. ಈಗ ನಾವು ಅಲ್ಲಿ ಹೋದ್ರೆ ಇದು ನಡೆಯಂಗಿಲ್ಲ. ಇದನ್ನು FAQ ಕಿಲ್ಲಿದೆ. FAQ ಮಾನದಂಡನೇ ತೆಗಿರಿ. ರೈತರು ಬೆಳೆದಂಥ ಮಾಲ್ ಡೈರೆಕ್ಟಾಗಿ ಖರೀದಿ ಮಾಡ್ಕೊರಿ. ಮೂರು ಹಂತ ತೊಗೊರಿ ನೀವು ಬೇಕಂದ್ರೆ ಅಂದೀವಿ ನಾವು. ಫಸ್ಟ್, ಸೆಕೆಂಡ್, ಥರ್ಡ್ 3 ಕ್ವಾಲಿಟಿ ಮಾಡಿ ತೊಗೊರಿ. ನೀವು ಫಸ್ಟ್ ಕ್ವಾಲಿಟಿ 8,860 ಕೊಡೋದು ಬೇಡ ನಮ್ಗೆ. ಅದನ್ನು ಕ್ವಾಲಿಟಿ ಮಾಡಿರಿ. ಅಲ್ಲಿ ಚೆಕ್ ಮಾಡೋರು ಯಾರು ರೀ? ಗೌರ್ಮೆಂಟ್ ಅಥೆಂಟಿಕ್ ಯಾರು ಆಫೀಸರ್ ಅದಾರನ್ರಿ ಇಲ್ಲಿ ಚೆಕ್ ಮಾಡೋಕೆ ಸೊಸೈಟಿಗೆ? ಯಾರಿಲ್ಲ. ಯಾರೋ ಸೆಕ್ರೆಟ್ರಿನೋ ಮ್ಯಾನೇಜರು. ಅವ್ರು ಹೇಳಿದ ಕೂಡಲೇ ರೈತ ಓಡಿ ಬರ್ಬೇಕು. ನೀ ಇಲ್ಲಿ ಇಂಥ ಮಾಲ್ ತೊಗೊಂಡಿಲ್ಲ ಅಂತ ಕೇಳಿದಾಗ ನಾವು ಬೇಕಾದ್ರೆ ತೊಗೊಂಡೇವಿ, ನಿಮ್ಮದು ತೊಗೊಳಂಗಿಲ್ಲ, ನಿಮ್ಮ ಊರು ಸೊಸೈಟಿ ಕೊಡುವರಿ ಅಂತಾರೆ. ಮತ್ತು ರೈತ ಎಲ್ಲಿ ಹೋಗಿ ಮಾರ್ಬೇಕು? ಬಾ ಮಾರ್ಕೆಟಿಗೆ ತೊಗೊಂಡೋದ್ರೆ 500-600 ಮಾರ್ತಾರೆ. ಮತ್ತು ರೈತರು ಬೆಳೆದಾರಿಲ್ರಿ ಅದನ್ನು ಕಷ್ಟಪಟ್ಟು. ಅದು ಈ ವರ್ಷ ಲಾಸ್ ಆಗೈತಿ. ಪ್ರತಿ ವರ್ಷ ತೊಗೊಂಡಿಲ್ರಿ ಅವ್ರು. ಅತಿವೃಷ್ಟಿ ಮಳೆ ಆಗಿದ್ದಕ್ಕೆ ಲಾಸ್ ಆಗೈತಿ ರೀ. ಪ್ರತಿ ವರ್ಷ ಖರೀದಿ ಕೇಂದ್ರದ ತೊಗೊಂಡಿಲ್ರಿ. ನಮ್ಮ ತೊಗೊಂಡು ಅದನ್ನು ಹೆಚ್ಚಿನ ರೇಟಿಗೆ ಸರ್ಕಾರ ಮಾರೈತಿ, ನಮಗೆ ಗೊತ್ತಿರ್ತೈತಿ. ಆದರೆ ಈ ಸಲ ಈ ಆಟ ಆಡಾಕಿದ್ದಾರಲ್ಲ ಎದ್ರ ಸಲುವಾಗಿ ಅಂತ ಕೇಳಾಕನ ನಮ್ಮ ಬೇಡಿಕೆಗೆ ಸೆಂಟ್ರಲ್ ಗೋಡೌನ್ಯಾಗಿದ್ದ ಚೆಕ್ ಮಾಡೋರು ಬರ್ಬೇಕ್ರಿ ಇಲ್ಲಿಗೆ. ಯಾಕೆ ಕ್ವಾಲಿಟಿ ಕಂಟ್ರೋಲರ್ ಬಂದು ಇದೇ ಕ್ವಾಲಿಟಿ ಇದೆ ನಾ ತೊಗೊಂತೀನಿ ಅನ್ಬೇಕು. ಅದೇ ಕ್ವಾಲಿಟಿ ಮಾಲ ಅವ್ರ ಗೋಡೌನ್ಯಾಗ ಐತಿಲ್ಲ ನಾವು ಹೋಗಿ ಚೆಕ್ ಮಾಡ್ತೀವಿ ರೀ. ರೈತರಿಗೆ ಮರ್ಯಾದೆ ಎಲ್ಲಿ ರೈತರಿಗೆ ಮರ್ಯಾದೆ ಸಿಗೋ ಮಟನ ಕ್ವಾಲಿಟಿ ಕಂಟ್ರೋಲರ್ ಬಂದು ನನಗೆ ಇದೇ ಮಾಲ ಬೇಕಂದ್ರೆ ಇವತ್ತು ಅವ್ರು ಕೇಳೋ ಮಾಲ್ ನಾವು ಮಾರ್ಕೆಟ್ಗೆ ಹೋದ್ರೆ 10,000 ಮಾರ್ತೈತೆ ರೀ. FAQ ಮಾದರಿ ಒಳಗೆ ತೊಗೊಂಡು ಹೋದ್ರೆ 10,000 ಮಾರ್ತೈತಿ. ಇಲ್ಲಿ ತೊಗೊಂಬಂದು 8,800 ಕೊಡೋ ಅವಶ್ಯಕತೆ ರೈತರಿಗೆ ಇರೋದಿಲ್ಲ ರೀ. ಈಗ ಅವ್ರು ಇದೇ ಮಾಲ ನಾವು ತೊಗೊಂಡೇವೆ ಅಂದ್ರೆ ಅವ್ರು ಗುಡೌನ್ಗೆ ಹೋಗೋಣ್ರಿ. ಅಲ್ಲ ಅವ್ರು ಗುಡೌನ್ಗೆ HC ಪಾಟೀಲ್, ಹೊಳಪುರ ಪಾಟೀಲ್. ನಮಸ್ಕಾರ. ನಾವು ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲಾ, ಹಿರೇಗುಂಜಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಹೆಸರು ಖರೀದಿ ಮಾಡವಲ್ರಿ ಸರ್. ಒಂದೇದ್ದು ರೈತರು ಬೆಳೆನ ಖರೀದಿ ಮಾಡವಲ್ರಿ ಸೊಸೈಟಿಯರು. ಹೊಳ್ಳಿ ಎರಡನೇದ್ದು ನಮ್ಮ ಹೆಸರು ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ ಸರ್. ನಾವು ಮಾಡಿದ್ದಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ನಾವು ರೈತರು ಮಾಡಿಲ್ಲ. ಹೆಸರು ಪ್ರಕೃತಿಯಿಂದ ಬಂದಿದ್ದದು. ಅದನ್ನು ಖರೀದಿ ಮಾಡೋಲ್ದು ಸರ್ಕಾರ ಪ್ಲಸ್ ಸೊಸೈಟಿಯವರು ನಮ್ಮಂತೆ ಅರ್ಜಿ ತೊಗೊಂಡು ಮುಂದೆ ನಾವು ಪಾಲಿಸ್ ಮಾಡಿಸ್ಕೊಂಬಂದಿವಿ. ಹೆಸರನ್ನ ಎಲ್ಲ ಮಾಡಿದ್ವಿ ರೀ. ಆದರೂ ಅವರು ಖರೀದಿನೂ ಚಲೋ ಮಾಡಲಿಲ್ಲ, ನಾವು ತೊಗೊಳಂಗಿಲ್ಲ ಅನ್ನಕತ್ತಾರೆ ಹೆಸರು. ಅದ್ರ ಸಂಬಂಧ ನಾವು ಇವತ್ತು ಈ ದಿನ ಹೋರಾಟಕ್ಕೆ ಬಂದೇವಿ. ನಾವು ಅವ್ರು ಖರೀದಿ ಮಾಡೋವರೆಗೂ ನಾವು ಇಲ್ಲೇ ಇರ್ತೀವಿ. ನಮ್ಮ ಹೆಸರೆಲ್ಲ ಹಂಗೆ ಕುಂತವು. ನಾವು ಎಲ್ಲ ಲುಕ್ಷೇನಾಗೀವಿ. ಲೋಡ್ ತೊಗೊಂಡೋಗಿ ವಾಪಸ್ ಬಂದು ಲೋಡ್ ತೊಗೊಂಡು ಅವ್ರ ಗೌರ್ಮೆಂಟಿಗೆ ಹೊಡಿಬೇಕಂತ ಹೋದ್ರೆ ಅರ್ಜಿ ತೊಗೊಂತಾರ. ಇವತ್ತಿನವ್ರಿಗೆ ಹೆಸರು ಖರೀದಿ ಮಾಡೋವಲ್ರಿ ಏನ್ರಿ. ಹೊಳ್ಳಿ ನಮ್ಮ ಹೆಸರನ್ನ ಇವತ್ತು ಗೌರ್ಮೆಂಟ್ ಸಪ್ಲೈ ಮಾಡೋ ಹೆಸರನ್ನ ನಮ್ಮ ಹೆಸರನ್ನ ಚೆಕ್ ಮಾಡಿರಿ. ಅವ್ರಿಗೆ ಅದಕ್ಕೆ ನಮಗೇನು ಸಂಬಂಧ ಇಲ್ಲ ರೀ. ಕರೆಕ್ಟ್ ಅದಾವೆ ನಮ್ಮ ಹೆಸರು, ಪ್ರಕೃತಿಯಿಂದ ಬಂದಿದ್ದದು. ನಾವು ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಲ್ಲ ಅದನ್ನು. ನಮ್ಮಲ್ಲೆಲ್ಲ ಏನು ಭೂಮಿ ತಾಯಿ ಕೊಟ್ಟಾಳ ಅದನ್ನು ಬೆಳೆದೇವಿ. ಅದ್ರ ಕಾರಣಕ್ಕೆ ನಾವು ಹೆಸರು ಗೌರ್ಮೆಂಟಿಗೆ ಹೊಡಿಬೇಕಂತೀವಿ. ಏನಂದ್ರೆ ₹2 ಉಳಿತೈತೆ ಅನ್ನೋ ಆಸೆಕ್ಕೆ. ವ್ಯಾಪಾರಸ್ಥರಿಗೆ ಕೊಡೋದು ದೊಡ್ಡ ಆಗೋದಲ್ಲ ನಮ್ಗೆ ಏನ್ರಿ. ವ್ಯಾಪಾರಸ್ಥರಿಗೆ ಇವತ್ತು ಕೊಡ್ತೀವಿ, ರೊಕ್ಕ ಇಸ್ಕೊತೀವಿ. ಆದ್ರೆ ₹2 ಉಳಿಬೇಕಂತೇಳಿ ಏನು ಕಷ್ಟಪಟ್ಟಿರ್ತೀವಿ. ಎಲ್ಲರೂ ಹಂಗೆ ಮಳೆಯಾಗ ಎಣ್ಣೆ ಹೊಡಿತೀವಿ, ಎಲ್ಲ ಮಾಡ್ತೀವಿ, ಕಳೆ ತೆಗಿಸ್ತೀವಿ. ಹಗಲು ರಾತ್ರಿ ನಾವು ಹೆಸರು ಒಕ್ಕಲಿ ಮಾಡೋ ಮುಂದೆ 10 ನಿಮಿಷ ಬಿಸಿಲು ಕೊಡಲಿಲ್ಲ ರೀ ನಮ್ಗೆ ಕರೆಕ್ಟಾಗಿ ಹೆಸರು ಒಣಗಿಸಾಕ. ತಾರ್ಪತ್ರಿ ಮುಚ್ಚೋದು, ತಾರ್ಪತ್ರಿ ತೆಗೆಯೋದು. ತಾರ್ಪತ್ರಿಗೆಲ್ಲ 8-10 ಸಾವಿರ ಕೊಟ್ಟು ತಾರ್ಪತ್ರಿ ತಿಂದೇವೆ ನಾವು ಹೆಸರಿಗೆ. ಹಾರ್ವೆಸ್ಟ್ರಿಂದ ರೊಕ್ಕ ಎಲ್ಲ ಮೈ ಮ್ಯಾಗದವು ಸರ್. ನಾವು ಇನ್ನೊಂದು ಗೌರ್ಮೆಂಟಿಗೆ ಏನು ಮನವಿ ಮಾಡ್ಕೊತೀವಿ ಅಂದ್ರೆ ರೈತರು ನೋಡ್ರಿ ಉಳಿಸ್ರಿ. ಮುಂದೆ ಕಾಲದಾಗ ಒಂದು ತುತ್ತು ಅನ್ನಕ್ಕೆ ಅಂತೀರಿ ಉಳ್ಕಾದಾರ. ಇಲ್ಲ, ರೈತರನ್ನ ಉಳಿಸ್ಲಿಲ್ಲ ಅಂದ್ರೆ ನಾಳೆ ಎಲ್ಲರಿಗೂ ಸಮಸ್ಯೆ ಆಕೈತಿ. ನಾವು ಮಾಡಕ್ಕೆ ಹೋಗಲ್ಲ ಮುಂದೆ. ನಾವು ಬಿಡ್ತೇವೆ ಎಲ್ಲ ಬಿಟ್ಬಿಟ್ಟು ಎಲ್ಲಾರ ಬಿಸ್ನೆಸ್ ಮಾಡಕ್ಕೆ ಹೋಗ್ತೀವಿ. ಬಿಸ್ನೆಸ್ ಮಾಡಕ್ಕೆ ಹೋದ್ರೆ ರೈತರು ಉಳಿಯಂಗಿಲ್ಲ.